ಮೊನ್ನೆ ನಡೆದಂತಹ ಹೊಂಬಾಳೆ ಫಿಲ್ಮ್ಸಿನವರ ವತಿಯಿಂದ ನಡೆದಂತಹ ಹರಕೆ ನೇಮದ ಬಗ್ಗೆ ನಮಗೆ ಯಾರಿಗೂ ಗೊಂದಲ ಇಲ್ಲ. ಯಾರೋ ಬೇರೆ ವ್ಯಕ್ತಿಗಳಿಗೆ ಟಿ ವಿ ಮಾಧ್ಯಮದಲ್ಲಿ ಕುಳಿತುಕೊಳ್ಳುವಂತಹ ವ್ಯಕ್ತಿಗಳಿಗೆ ಸಂಶಯವನ್ನು ಉಂಟು ಎಂದು ಟಿ ವಿ ಮಾಧ್ಯಮದಲ್ಲಿ ಹೇಳಿದ್ದಾರೆ ಹೊರತು ಈ ಕ್ಷೇತ್ರಕ್ಕೆ ಬಂದು ಯಾವ ಪ್ರಶ್ನೆಯನ್ನು ಯಾರೂ ಕೇಳಲಿಲ್ಲ. ಹೋದ ವರ್ಷ ನೇಮನ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿಯವರು ಮತ್ತು ಅವರ ತಂಡದವರು ಮಗನ ಹುಟ್ಟುಹಬ್ಬದ ವಿಷಯದಲ್ಲಿ ರಾತ್ರಿ ಸೇವೆಯನ್ನು ನೋಡಲಿಕ್ಕೆ ಬಂದಿದ್ದರು. ರಾತ್ರಿ ಮಗನ ಹುಟ್ಟುಹಬ್ಬವನ್ನು ಇಲ್ಲಿ ನಮ್ಮ ಹತ್ರ ಹೇಳಿ ದೈವದ ಪ್ರಸಾದವನ್ನು ಸ್ವೀಕರಿಸಿ ಮನಸ್ಸಿನಲ್ಲಿ ಇರುವಂತಹ ಭಾರವನ್ನು ಅವರು ಮೂವಿಯಲ್ಲಿ ಹೇಳುವಂತೆ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಹೋಗಿದ್ದರು. ಎಲ್ಲಿಯೂ ನಡೆಯದ ಒಂದು ಅಚಾನಕಾದ ಆವಿಷ್ಕಾರವೋ ಅಥವಾ ಒಂದು ಅದೃಷ್ಟವೋ ಅವರಿಗೆ ಒಲಿಯಿತು ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಬಂದು ಅವರ ಮ್ಯಾನೇಜರ್ ಮುಖಾಂತರ ನಮ್ಮನ್ನು ಕರೆಯಿಸಿ ನಮಗೊಂದು ನೇಮ ಆಗಬೇಕು, ಸೇವೆಯ ನೇಮ ಆಗಬೇಕು ಎಂದು ಹೇಳಿದರು. ನಾವು ಈ ಕ್ಷೇತ್ರದಲ್ಲಿ ತುಡರಬಲಿ ಆಗದೆ ದೈವವ ಭಂಡಾರ ಇಳಿಸಲಿಕ್ಕೆ ಆಗುವುದಿಲ್ಲ ಎಂದು ಹೇಳಿ ದೀಪೋತ್ಸವ ಅಂದರೆ ದೀಪಾವಳಿಯಲ್ಲಿ ನಡೆದ ದೀಪೋತ್ಸವದಲ್ಲಿ ಜಾರಂದಾಯನಲ್ಲಿ ಕೇಳಿಕೊಂಡಾಗ ಜಾರಂದಾಯ ಒಳ್ಳೆಯ ಪುಷ್ಪವನ್ನು ನೀಡ್ತೇನೆ, ಒಳ್ಳೆಯ ಪುಷ್ಪ ಬಂತು ಅಂತಾದರೆ ಸೇವೆಯನ್ನು ನೀಡಬಹುದು ಎಂದು ಪಿಂಗಾರದ ಪುಷ್ಪವನ್ನು ತಟ್ಟೆಗೆ ಹಾರಿಸಿತು. 5 ಸಂಖ್ಯೆ ಬಂತು. ದೈವಗಳ ಕ್ಷೇತ್ರದಲ್ಲಿ ಮುಗುಳಿ ಮತ್ತು ಸಮ ಬಂದರೆ ಕಟ್ಟು ಅಂತ ಅರ್ಥ. ಮುಗುಳಿ ಅಂದರೆ ಒಂದು ಉಳಿದರೆ ಅದು ಅನುಮತಿ ಅಥವಾ ಒಳ್ಳೆಯದು ಎಂಬ ವಿಚಾರ ನಾವು ಆ ಹೊಂಬಾಳೆ ಫಿಲ್ಮ್ಸಿನವರಿಗೆ ತಿಳಿಸಿದೆವು. ಆಮೇಲೆ ತಂತ್ರಿಗಳ ಮುಖಾಂತರ ಸಮಯ ನಿರ್ಧಾರ ಮಾಡಿಕೊಂಡು ದೈವದ ಭಂಡಾರವನ್ನು ಇಳಿಸಿ ನೇಮವನ್ನು ಮಾಡಿದೆವು. ಭಂಡಾರ ಇಳಿಸುವ ಸಂದರ್ಭದಲ್ಲಿಯೂ ಪ್ರಶ್ನೆಯನ್ನು ಅದೇ ರೀತಿ ಕೇಳಿದ್ದೆವು. ಕದ್ರಿ ದೇವಸ್ಥಾನಕ್ಕೆ ರುದ್ರಾಭಿಷೇಕವನ್ನು ನೀಡಬೇಕು ಹೇಳಿದ ಮಾತು, ಕಾಣಿಕೆಯನ್ನು ಸಲ್ಲಿಸಿದ್ದೇವೆ. ಇಲ್ಲಿ ಕ್ಷೇತ್ರದಲ್ಲಿ ಸೇವೆಯನ್ನು ನೀಡಿದ್ದೇವೆ. ಸೇವೆ ಒಳ್ಳೆಯ ರೀತಿಯಲ್ಲಿ ದೈವಗಳು ಸ್ವೀಕಾರ ಮಾಡಿದೆ ಎನ್ನುವುದಕ್ಕೆ ನೇಮ ನಡೆದಂಥ ನಂತರ 8-9 ಜನ ನೇಮವನ್ನು ಕೊಡ್ತೇವೆ, ನೀವು ಅದನ್ನು ಸ್ವೀಕಾರ ಮಾಡಬೇಕು, ನಮ್ಮ ಕೆಲವೊಂದು ಕಷ್ಟಗಳಿವೆ ಅಂತ ದೂರವಾಣಿಯ ಮುಖಾಂತರ ಮಾಡಿದರು. ಕೆಲವು ಕದ್ರಿ ಪರಿಸರಕ್ಕೆ ಮಾಡಿದರು, ಕೆಲವರು ಕೆಲವೊಂದು ವ್ಯಕ್ತಿಗಳಿಗೆ ಮಾಡಿದರು. ಇದರಿಂದಾಗಿ ಅದು ಎಲ್ಲೆಲ್ಲಿಗೆ ವಿಚಾರ ಹೋಗಿ ಈ ಕ್ಷೇತ್ರ ಬೆಳಗುತ್ತಾ ಉಂಟು. ಈ ಕ್ಷೇತ್ರ ಇನ್ನು ಬೆಳಗಬಾರದು, ಅದರ ಬಗ್ಗೆ ಕೆಟ್ಟ ಮಾಹಿತಿಗಳನ್ನು ನೀಡಬೇಕು ಅಂತ ಏನೋ ಒಂದು ಹೊರಟಿದ್ದಾರೆ.